ವೆಂಕಟರಾಜ್ ಮೇಡಮ್ ಅವರನ್ನು ಈಗಾಗಲೇ ಲೇಖಿಕದ ಬಳಗದ ಸದಸ್ಯರು ಪರಿಚಯಿಸಿದ್ದಾರೆ. MA ಅಧ್ಯಯನದ ಅಂಗವಾಗಿ ಮಿತ್ರಾ ವೆಂಕಟರಾಜ್ ಅವರ ಕಥನ ಸಾಹಿತ್ಯದ ಕುರಿತು ಒಂದು ಸಂಪ್ರಬಂಧವನ್ನು ನಾನು ಈಗಾಗಲೇ ಸಿದ್ಧಪಡಿಸಿದ್ದೇನೆ. ಅದು ಬೆಳಕಿಂಡಿ ಎಂಬ ಹೆಸರಿನಲ್ಲಿ ಪ್ರಕಟವಾಗಿದೆ. ಮಿತ್ರಾ ಮೇಡಮ್ ಅವರನ್ನು ಕಂಡು ಮಾತನಾಡುವ, ನನಗೆ ಅವರ ಕಥನ ಸಾಹಿತ್ಯದ ಬಗ್ಗೆ ಬರೆಯುವ ಒಂದು ಒಳ್ಳೆಯ ಅವಕಾಶವನ್ನು ದೊರಕಿಸಿಕೊಟ್ಟಿದ್ದು ನನ್ನ ವಿದ್ಯಾಗುರುಗಳಾದ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಮುಖ್ಯಸ್ಥರು, ನನ್ನ ಮಾರ್ಗದರ್ಶಕರು ಆದ ಪ್ರೊಫೆಸರ್ GN ಉಪಾಧ್ಯಾಯ ಅವರಿಗೆ ನನ್ನ ನತಮಸ್ತಕ ನಮನಗಳನ್ನು ಮೊದಲಾಗಿ ಸಲ್ಲಿಸುತ್ತಿದ್ದೇನೆ. ಅಧ್ಯಯನದ ಸಮಯದಲ್ಲಿ ಎಲ್ಲ ರೀತಿಯ ಸಹಕಾರವನ್ನಿತ್ತು ನನ್ನನ್ನು ಒಬ್ಬ ಆತ್ಮೀಯ ಗೆಳತಿಯ ರೀತಿಯಲ್ಲಿ ಆಧರಿಸುವ ಮಿತ್ರಾ ಮೇಡಮ್ ಅವರಿಗೂ, ಅದೇ ರೀತಿಯ ಆತ್ಮೀಯ ಭಾವವನ್ನು ಇಟ್ಟುಕೊಂಡಿರುವ ಮತ್ತು ಇಂದಿನ ಪ್ರಬಂಧ ಮಂಡನೆಗೆ ನನ್ನ ಹೆಸರನ್ನು ಸೂಚಿಸುವ ಡಾಕ್ಟರ್ ಉಮಾ ರಾಮರಾವ್ ಮೇಡಮ್ ಅವರಿಗೂ ಪ್ರೀತಿಯ ವಂದನೆಗಳು. ಇಂದು ನನಗೆ ಮಾತನಾಡಲು ಅವಕಾಶವನ್ನು ಕೊಟ್ಟಿರುವ ಲೇಖಿಕಾ ಬಳಗದ ಸಂಚಾಲಕಿ ಶೈಲಜಾ ಮೇಡಮ್ ಅವರಿಗೂ ಕೃತಜ್ಞತೆಗಳು. ಎಲ್ಲರಿಗೂ ತಿಳಿದಿರುವಂತೆ ಮಿತ್ರಾ ಅವರ ಪ್ರಮುಖ ಅಭಿವ್ಯಕ್ತಿ ಮಾಧ್ಯಮ ಕಥೆಗಳು. ಅವರು ಇದುವರೆಗೆ 38 ಕಥೆಗಳನ್ನು, 8 ಮಿನಿ ಕಥೆಗಳನ್ನು ಬರೆದಿದ್ದಾರೆ. ನಾನು ಇವತ್ತು ಅವರ ಕೆಲವು ಪ್ರಾತಿನಿಧಿಕ ಕಥೆಗಳ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ನೀಡುವ ಪ್ರಯತ್ನವನ್ನು ನನ್ನ ಮಿತಿಯಲ್ಲಿ ಮಾಡ್ತಿದ್ದೇನೆ. ಸಾಹಿತ್ಯದಲ್ಲಿ ಹಲವು ಪ್ರಕಾರಗಳಾದರೂ ಕಥನ ಸಾಹಿತ್ಯದ ಅಡಿಯಲ್ಲಿ ಬರುವ ಕತೆ ಮತ್ತು ಕಾದಂಬರಿಗಳು ಜನಪ್ರಿಯ ಪ್ರಕಾರಗಳು ಅಂತ ಅನ್ನಿಸ್ಕೊಳ್ತವೆ. ಅದರಲ್ಲೂ ಸಣ್ಣ ಕಥೆಗಳನ್ನು ಹೆಚ್ಚಿನವರು ಇಷ್ಟಪಟ್ಟು ಓದ್ತಾರೆ. ಕಥೆಗಳು ಒಂದು ರೀತಿಯಲ್ಲಿ ಬದುಕನ್ನು ಕಲ್ಪನೆಯ ಆವರಣದಲ್ಲಿ ಕಟ್ಟಿಕೊಡುವ ಪ್ರಕ್ರಿಯೆ. ತನ್ನ ಅನುಭವಗಳನ್ನು ಇತರರಿಗೆ ತಿಳಿಸಲು ಹಾತೊರೆಯುವ ಒಂದು ಮತ್ತು ಇತರರ ನೋವು ನಲಿವುಗಳಿಗೆ ವಿಭಿನ್ನವಾಗಿ ಕ್ರಿಯಾಶೀಲವಾಗಿ ಸ್ಪಂದಿಸುವ ಒಂದು ಕ್ರಿಯೆ. ಸಣ್ಣ ಕಥೆ ಅತ್ಯಂತ ಚೈತನ್ಯಶೀಲವಾದ ಒಂದು ಸಾಹಿತ್ಯ ಪ್ರಕಾರವೂ ಹೌದು. ಕನ್ನಡ ಕಥನ ಸಾಹಿತ್ಯದಲ್ಲಿ ಕೃಷಿ ಮಾಡಿದ ಪ್ರಮುಖರಲ್ಲಿ ಮಿತ್ರಾ ವೆಂಕಟರಾಜ್ ಅವರು ಒಬ್ಬರಾಗಿ ಗುರುತಿಸಿಕೊಳ್ತಾರೆ. ಕಳೆದ 4.5 ದಶಕಗಳಿಂದ ಮುಂಬೈಯಲ್ಲಿ ನೆಲೆಸಿರುವ ಅವರು ಕನ್ನಡ ಕಥನ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಅತಿ ಮೌಲಿಕವಾದುದು. ಮುಂಬೈ ಸಾಹಿತ್ಯ ವಲಯದಲ್ಲಿ ಉತ್ಕೃಷ್ಟ ಮಟ್ಟದ ಕಥೆಗಳನ್ನು ರಚಿಸಿದ ಕಥೆಗಾರರಲ್ಲಿ ಅವರ ಹೆಸರು ಅಗ್ರಪಂಕ್ತಿಯಲ್ಲಿ ನಿಲ್ಲುತ್ತದೆ. ಕನ್ನಡ ಸಾರಸ್ವತ ಲೋಕ ಅವರ ಕಥೆಗಳನ್ನು ಸ್ವಾಗತಿಸಿದೆ, ಆದರಿಸಿದೆ. ಮೊದಲಿನಿಂದಲೂ ಮಿತ್ರಾ ಅವರೊಳಗೆ ಕಥೆಗಳ ಸಾಹಿತ್ಯದ ಪ್ರೀತಿ ಅವಿತಿದ್ದರೂ ಆ ಕಥನ ಕೌಶಲ ಏನಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಅರಳಿ ಗಮಗಮಿಸಿದ್ದು ಮುಂಬೈ ನೆಲದಲ್ಲಿ ಅಂತ ಹೇಳ್ಬೋದು. ಮುಂಬೈಯಷ್ಟೇ ಅಲ್ಲದೆ ಕನ್ನಡ ಕಥಾಲೋಕದ ಗಟ್ಟಿ ಧ್ವನಿ ಅವರದು. ಏಕಕಾಲಕ್ಕೆ ಬುದ್ಧಿ ಸಂವಾದಿಯೂ ಭಾವ ಸಂವಾದಿಯೂ ಆದ ಕಥಾ ಪ್ರಕಾರವನ್ನು ತನ್ನ ಅಭಿವ್ಯಕ್ತಿ ಮಾಧ್ಯಮವನ್ನಾಗಿಸಿಕೊಂಡವರು ಮಿತ್ರಾ. ಅವರ ಕಥೆಗಳಲ್ಲಿ ಗಾಢ ಅನುಭವವಿದೆ, ವೈಚಾರಿಕ ನಿಲುವಿದೆ, ಸ್ತ್ರೀ ಸಂವೇದನೆಯ ಎಳೆ ಇದೆ, ಬದುಕನ್ನು ರೂಪಿಸುವಂತಹ ಮೌಲ್ಯಗಳಿವೆ. ಸಂವೇದನಾಶೀಲ ಸಂಕೀರ್ಣ ಕಥೆಗಳತ್ತ ಹೆಚ್ಚು ಒಲವಿರುವ ಮಿತ್ರಾ ಅವರ ಹೆಚ್ಚಿನ ಕಥೆಗಳು ಗ್ರಾಮೀಣ ಮಹಿಳೆಯರ ಒಳತೋಟಿಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ತೆರೆದಿಟ್ಟಿವೆ. ಇಂದು ಮಿತ್ರಾ ವೆಂಕಟರಾಜ್ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಗಟ್ಟಿ ಹೆಜ್ಜೆಯೂರಿದ್ದಾರೆ ಎಂದರೆ ಅದು ಅವರ ಕಥೆಗಳ ಸಂಖ್ಯಾಬಾಹುಳ್ಯದಿಂದ ಅಲ್ಲ, ಕಥೆಗಳಲ್ಲಿ ಅವರು ತರುವ ಜೀವಂತಿಕೆಯ ಮೂಲಕ. ಮನಃಶಾಸ್ತ್ರದಲ್ಲಿ ಅತೀವ ಆಸಕ್ತಿ ಹೊಂದಿರುವ ಮಿತ್ರಾ ಅವರು ತಮ್ಮ ಕೆಲವು ಕಥೆಗಳಲ್ಲಿ ತೆರೆದಿಡುವ ಮನೋಲೋಕ ಏನಿದೆ ಅದು ವಿಸ್ತೃತವಾದುದು. ಅವರ ಕಥೆಗಳಲ್ಲಿ ಮಾತು ಕಡಿಮೆ, ಧ್ವನಿಶಕ್ತಿ ಹೆಚ್ಚು ಎಂಬುದು ಅವರ ಓದುಗರ ಒಮ್ಮತದ ಅಭಿಪ್ರಾಯ. ಮಿತ್ರಾ ಅವರು 70ರ ದಶಕದಲ್ಲಿ ಬರೆಯಲು ತೊಡಗಿಕೊಂಡವರು. ಆ ಕಾಲಘಟ್ಟದಲ್ಲಿ ವಿದ್ಯಾವಂತ ಮಹಿಳೆಯರು ತಮ್ಮ ಅನುಭವಗಳನ್ನು ಬರೆಯಲು ಆರಂಭಿಸಿದರು. ತಮ್ಮ ವಿಭಿನ್ನ ಕಥನ ಶೈಲಿ ಕಥೆಗಳಲ್ಲಿ ಅವರು ತರುವ ಆಡು ಭಾಷೆಯ ಸೊಗಡು ಅಂದರೆ ಕುಂದ ಕನ್ನಡದ ಭಾಷೆಯ ಸೊಗಡು ಏನಿದೆ, ಪ್ರಯೋಗಶೀಲತೆ, ಲಯಬದ್ಧ ನಿರೂಪಣೆ, ಕತೆ ನೇಯುವ ವಿಶಿಷ್ಟ ಕಲೆಗಾರಿಕೆಯಿಂದಾಗಿ ಅವರು ಸಾಹಿತ್ಯ ಪ್ರಿಯರ ಗಮನವನ್ನು ಸೆಳೆಯುತ್ತಾರೆ. ಮಿತ್ರಾ ಅವರ ಕಥನ ಶಕ್ತಿಯು ಅವರ ಪ್ರತಿ ಕಥೆಯಲ್ಲೂ ಬೆಳಗುತ್ತದೆ ಅಂತಲೇ ಹೇಳ್ಬೋದು. ಅವರು ಬಳಸುವ ಭಾಷೆಯು ಕತೆಗೆ ಸೂಕ್ತವಾದ ವಾತಾವರಣವನ್ನು ಕೂಡ ಕಟ್ಟಿಕೊಡುವುದನ್ನು ನಾವು ಕಾಣ್ತೇವೆ. ಅಲ್ಲಿ ಒಂದು ಚಿತ್ರಕ ಶಕ್ತಿ ಅಂತ ಏನು ಹೇಳ್ತೀವಿ ಅದು ಸಾರ್ಥಕವಾಗ್ತದೆ. ವಸ್ತು ವಿಷಯಗಳ ವೈವಿಧ್ಯತೆಯಿಂದ ಮಿತ್ರಾ ಅವರ ಕಥೆಗಳು ಅನನ್ಯತೆಯನ್ನು ಮೆರೆಯುತ್ತವೆ.
ತನ್ನ ಹುಟ್ಟೂರಿನ ಕಂಪನ್ನು, ಅಲ್ಲಿಯ ಅನುಭವಗಳ ಸೊಂಪನ್ನು ತಮ್ಮ ಕತೆಗಳಲ್ಲಿ ತಂದು ಸಹೃದಯರ ಮನವರಳಿಸಿದ್ದೇ ಅಲ್ಲದೆ ಮಹಾನಗರದ ಜನಜೀವನವನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತಾ ಮನುಷ್ಯ ಮಾನಸದ ವಿಸ್ಮಯವನ್ನು ಗಮನಿಸುತ್ತಾ ಸುತ್ತಲಿನ ಪರಿಸರವನ್ನು ಕುತೂಹಲದ ಕಣ್ಣುಗಳಿಂದ ಅವಲೋಕನ ಮಾಡುತ್ತಾ ಅವುಗಳನ್ನು ತಮ್ಮ ಕತೆಗಳಲ್ಲಿ ತಂದು ಓದುಗರನ್ನು ಸೆರೆ ಹಿಡಿದವರು ಅವರು. ಪಾತ್ರಗಳ ಭಾವವನ್ನು ಸರಿಯಾದ ಪದಗಳಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲದೆ ಕಟ್ಟಿಕೊಟ್ಟಾಗ ಮಾತ್ರ ಕತೆ ಬರೀ ಕತೆಯಾಗಿ ಉಳಿಯದೆ ಓದುಗರ ಮನವನ್ನು ಮುಟ್ಟುವುದು, ಅವರ ಭಾವಕೋಶವನ್ನು ತಟ್ಟುವುದು. ಮಿತ್ರ ಅವರ ಕತೆಗಳು ಓದುಗರ ಅಂತರಂಗದ ತಂತಿಯನ್ನು ಮೀಟುತ್ತವೆ. ಅವರ ಕತೆಗಳು ಸಮಾಜದ, ಅದರಲ್ಲೂ ಮುಖ್ಯವಾಗಿ ಮಹಿಳೆಯರ ಜೀವನದ ಸಂಘರ್ಷ, ಸಮಸ್ಯೆಗಳು, ಅವರ ಮಾನಸಿಕ ತುಮುಲಗಳು, ಸ್ತ್ರೀ ಪುರುಷರ ಸಾಮಾಜಿಕ ಕೌಟುಂಬಿಕ ಬದುಕು ಬವಣೆ, ನಲಿವು, ಒಲವು ಇತ್ಯಾದಿಗಳನ್ನು ಬಹಳ ಸೊಗಸಾಗಿ ನಿರೂಪಿಸುತ್ತವೆ. ಸಂಕೀರ್ಣ ಬದುಕಿನ ಪದರುಗಳನ್ನು ತಮ್ಮ ಕತೆಗಳಲ್ಲಿ ಬಿಡಿಸುವುದಕ್ಕೆ ಮಿತ್ರ ಅವರು ಶಕ್ತಿ ಮೀರಿ ಪ್ರಯತ್ನಿಸಿದ್ದಾರೆ. ಯಾವುದೇ ಸೀಮಿತ ವಸ್ತು ವಿಷಯಗಳಿಗೆ ಜೋತು ಬೀಳದೆ ತನ್ನ ವಿಚಾರಧಾರೆಯನ್ನು ಓದುಗರ ಮೇಲೆ ಹೇರದೆ ನಿರ್ಲಿಪ್ತತೆಯಿಂದ ಕಥೆಯನ್ನು ಬೆಳೆಸುವುದು ಅವರ ಕಥನದ ಅತಿಶಯತೆ. ಹಾಗಾಗಿಯೇ ಮಿತ್ರ ಅವರು ಸಂಯಮದ ಕತೆಗಾರರು ಅಂತ ವಿಮರ್ಶಕರಿಂದ ಹೊಗಳಿಸಿಕೊಂಡವರು. ಮಿತ್ರ ಅವರ ಕತೆಗಳಲ್ಲಿ ಒಂದು ರೀತಿಯ ಪ್ರಾಮಾಣಿಕತೆ ಇದೆ. ಅವರು ಅನುಭವನಿಷ್ಠ ಕತೆಗಾರ್ತಿ. ಅನುಭವ ಎಂದ ಕೂಡಲೇ ಅದು ಅವರ ಸ್ವಂತ ಅನುಭವವೇ ಅಂತ ಆಗಬೇಕಂತಿಲ್ಲ. ಅವರು ಬೇರೆ ಬೇರೆ ನೆಲೆಗಳಲ್ಲಿ ಆ ಅನುಭವಗಳನ್ನು ಕಂಡು ಚಿತ್ರಿಸುತ್ತಾ ಹೋಗ್ತಾರೆ. ತನ್ನ ಬುದ್ಧಿ ಭಾವಗಳು ಒಪ್ಪಿಕೊಂಡುದನ್ನು ಮಾತ್ರ ಕಥೆಯಾಗಿಸುವ ಅವರ ಕಲಾಕೃತಿಗಳು ಅದರಿಂದಾಗಿಯೇ ಅಧಿಕೃತತೆಯನ್ನು ಪಡೆದುಕೊಳ್ತವೆ. ಮಿತ್ರ ಅವರು ಸ್ತ್ರೀ ಪಾತ್ರಗಳನ್ನು ಬಹಳ ಅಸ್ಥೆಯಿಂದ ಚಿತ್ರಿಸುವುದನ್ನು ನಾವು ಕಾಣ್ತೇವೆ. ಅವರ ಕಥೆಗಳಲ್ಲಿ ಬರುವ ಸ್ತ್ರೀಯರು ದಿಟ್ಟತನದಿಂದ ಬದುಕಿನ ಸಂಕಷ್ಟಗಳನ್ನು ಎದುರಿಸಿ ಬದುಕನ್ನು ಕಟ್ಟಿಕೊಂಡವರು. ಅವರ ಚಿತ್ರಣದ ಹೆಣ್ಣಿನ ಕಾರಣದಿಂದ ಹೆಣ್ಣನ್ನು ನೋಡುವ ನಮ್ಮ ದೃಷ್ಟಿಕೋನ ಕೂಡ ಬದಲಾಗ್ತದೆ. ಅವರ ಕಥನದ ಹೆಣ್ಣು ಸಿನಿಕಳಾಗುವುದಿಲ್ಲ. ಅವರ ಕಥೆಗಳು ಹೆಣ್ಣಿನ ಸ್ಟ್ರೆಂತನ್ನು ಹಿಡಿದುಕೊಡ್ತವೆ. ಮಿತ್ರ ಕಥೆಗಳಲ್ಲಿ ಸ್ತ್ರೀವಾದಿತನವಿಲ್ಲ. ಅಲ್ಲಿ ಪುರುಷ ದ್ವೇಷಿ ಆಯಾಮಗಳು ಇಲ್ಲ, ಅದು ಕಂಡುಬರುವುದಿಲ್ಲ ನಮಗೆ. ಅಂತಃಕರಣದ ನೆಲೆಯಲ್ಲಿ ಅವರು ಅವರ ಕಥೆಗಳನ್ನು ಅಂದರೆ ಅವರ ಅನುಭವಗಳನ್ನು ಕಟ್ಟಿಕೊಡ್ತಾರೆ. ಇನ್ನೊಂದೆಂದರೆ ಅವರ ಎಲ್ಲ ಕಥೆಗಳನ್ನು ನಾವು ಗಮನಿಸಿದರೆ ಇಲ್ಲಿ ಒಂದು ರೀತಿಯ ಕಾವ್ಯಾತ್ಮಕ ಲಯವನ್ನು ಕಾಣ್ಬೋದು. ಅವರಿಗೆ ಕಾವ್ಯಾತ್ಮಕ ಗದ್ಯ ಅಂತಲೇ ಹೇಳ್ಬೋದು ಅವರ ಕಥೆಗಳನ್ನು. ಅದರಲ್ಲಿ ಒಂದು ಪದ್ಯ ಲಯವನ್ನು ನಾವು ಗುರುತಿಸ್ತೇವೆ. ಸ್ವತಃ ಮನೋವೈಜ್ಞಾನಿಕ ಕಥೆಗಳನ್ನು ಇಷ್ಟಪಡುವ ಮಿತ್ರ ಮನಸ್ಸಿನ ಸುಪ್ತ ವ್ಯವಹಾರಗಳಿರುವ ಮಾನಸಲೋಕದ ವಿಸ್ಮಯದ ಹಂದರವುಳ್ಳ ಅನೇಕ ಕಥೆಗಳನ್ನು ಕೂಡ ಹೊಸದಿದ್ದಾರೆ. ಮಿತ್ರ ವೆಂಕಟರಾಜ್ ಅವರ ಮೊದಲ ಕಥಾ ಸಂಕಲನ ರುಕುಮಾಯಿ 1990ರಲ್ಲಿ ಅದು ಪ್ರಕಟವಾಯಿತು. ಇದರ ಪ್ರಕಾಶಕರು ನಂದನ ಪ್ರಕಾಶನ, ಬೆಂಗಳೂರು. ಇದರಲ್ಲಿ 10 ಕಥೆಗಳಿವೆ. 1977ರಲ್ಲಿ ಪ್ರಕಟಗೊಂಡ ಹಕ್ಕಿ ಮತ್ತು ಅವಳು ಅವರದ್ದು ಎರಡನೇ ಕಥಾ ಸಂಕಲನ. ಇದು ಅವರ ಮೊದಲ ಕಥಾ ಸಂಕಲನ ರುಕುಮಾಯಿ ಅಂತ. ಆಮೇಲೆ ಇದು 2ನೇ ಕಥಾ ಸಂಕಲನ ಹಕ್ಕಿ ಮತ್ತು ಅವಳು, 3ನೇ ಕಥಾ ಸಂಕಲನ ಮಾಯಕದ ಸತ್ಯ, 4ನೇದು ನನ್ನಕ್ಕ ನೀಲೂಫರ್. ಇವು ಅವರ 4 ಈ ಪ್ರಕಟಿತ ಕಥಾ ಸಂಕಲನಗಳು. ಹಕ್ಕಿ ಮತ್ತು ಅವಳು ಕತೆ 5 ಮರುಮುದ್ರಣಗಳನ್ನು ಕಂಡಿವೆ. ಇದರಲ್ಲಿ ಒಂದು ಕತೆ ಇದೆ. ನಾವು ಒಂದು ಹೊಸಗೆ ಒಯ್ಯುವುದಿತ್ತು ಅಂತ ಕತೆ ಇದೆ. ಅದಕ್ಕೆ ದಿಲ್ಲಿಯ ಪ್ರತಿಷ್ಠಿತ ಕಥಾ ಪ್ರಶಸ್ತಿ ಕೂಡ ಸಂದಿದೆ. ಇದು ಈ ಕಥಾ ಸಂಕಲನ ಎಲ್ಲರ ನಾಡಿನ ವಿಮರ್ಶಕರ, ಓದುಗರ ಎಲ್ಲರ ಗಮನವನ್ನು ಸೆಳೆದ ಕಥಾ ಸಂಕಲನ. 3ನೇ ಕಥಾ ಸಂಕಲನ 2012ರಲ್ಲಿ ಅಂಕಿತ ಪ್ರಕಾಶನ ಮುದ್ರಿಸಿದೆ. ಇದು ಕೂಡ 8 ಕಥೆಗಳ ಗುಚ್ಛ. ಇದರ ಮೂಲಕ ಮಿತ್ರ ಮೇಡಮ್ ಮತ್ತಷ್ಟು ಅಭಿಮಾನಿಗಳನ್ನು ಸಂಪಾದಿಸಿಕೊಂಡರು. 2024ರಲ್ಲಿ ಪ್ರಕಟವಾದ ನನ್ನಕ್ಕ ನೀಲೂಫರ್ ಅವರ 4ನೇ ಕಥಾ ಸಂಕಲನ. ಅವರ ಓಂ ಮಣಿ ಪದ್ಮೇಹಂ ಕತೆ 2024ರ ಸುಧಾವಾರ ಪತ್ರಿಕೆ ಯುಗಾದಿ ವಿಶೇಷಾಂಕದಲ್ಲಿ ಪ್ರಕಟವಾಗಿದೆ. ಹೋದ ಜನವರಿ ತಿಂಗಳಲ್ಲಿ ಮಯೂರ ಮಾಸಪತ್ರಿಕೆಯಲ್ಲಿ ಅಂದರೆ ಹೊಸ ಹಾದಿ ಎಂಬ ಒಂದು ಕಥೆಯು ಪ್ರಕಟಗೊಂಡಿದೆ. ಮತ್ತು ಅನೇಕ ಸತ್ವಪೂರ್ಣ ಮಿನಿ ಕಥೆಗಳನ್ನು ಅವರು ರಚಿಸಿದ್ದಾರೆ. ಅವು ವಿವಿಧ ಪತ್ರಿಕೆಗಳಲ್ಲಿ ಮುದ್ರಣ ಕಂಡಿವೆ.
ಮಿತ್ರ ಅವರ ಕೆಲವು ಆಯ್ದ ಕಥೆಗಳನ್ನು ಅವರ ಪತಿ ವೆಂಕಟರಾಜ್ ಯು ರಾವ್ ಅವರು ದ ವೈಟ್ ಶಿಫಾನ್ ಸಾರಿ ಎಂಬ ಹೆಸರಿನಲ್ಲಿ 2014ರಲ್ಲಿ ಆಂಗ್ಲಾನುವಾದ ಮಾಡಿದ್ದಾರೆ. ಸಮಯದ ಮಿತಿಯಿಂದ ನನಗೆ ಕೆಲವು ಕಥೆಗಳನ್ನಷ್ಟೇ ಪರಿಚಯಿಸಲು ಸಾಧ್ಯವಾಗ್ಬೋದು. ಅವರ ಕಥೆಗಳ ಸ್ವಾರಸ್ಯ ಅರಿಯದವರು ಈ ಮೂಲಕ ಒಂದು ಪ್ರೇರಣೆ ಒದಗಿ ಅವರ ಕಥೆಗಳನ್ನು ಓದುವಂತಾಗಲಿ ಅನ್ನುವ ಆಶಯ ನಂದು. ರುಕುಮಾಯಿ ಸಂಕಲನದ ಮೊದಲ ಕತೆ ಕರೆ. ಉದಯವಾಣಿಯ 1970ರ ದೀಪಾವಳಿ ಕಥಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನಕ್ಕೆ ಭಾಜನವಾದ ಕತೆ ಇದು. ಕಥೆಯ ಮೂಲಕ ಕನ್ನಡ ಕಥಾಲೋಕಕ್ಕೆ ಓರ್ವ ಭರವಸೆಯ ಕಥನಗಾರರ ಪ್ರವೇಶವಾಯಿತು. ಅಂತಃಕರಣವನ್ನು ಕಲಕುವ ಈ ಕಥೆಯಲ್ಲಿ ಹೆಣ್ಣಿನಲ್ಲಿ ಅಂತರ್ಗತವಾಗಿರುವ ವಾತ್ಸಲ್ಯವು ದ್ವೇಷ, ಕೋಪ, ಸಿಟ್ಟು ಇಂಥವುಗಳನ್ನು ಮೀರಿ ನಿಂತದ್ದನ್ನು ನಾವು ಕಾಣ್ತೇವೆ. ಮಾನವೀಯ ಕರೆಯಲ್ಲಿ ಓದುಗರಿಗೆ ಕೇಳಿಸ್ತದೆ. ಕುಟುಂಬದ ಮೌಲ್ಯವನ್ನು ಎತ್ತಿ ಹಿಡಿಯುವ ಕಥೆಯಾಗಿ ಇದು ಮಹತ್ವವನ್ನು ಪಡೆದಿದೆ. ಕನ್ನಡದ ಖ್ಯಾತ ಸಾಹಿತಿ ಜಯಂತ ಕಾಯ್ಕಿಣಿ ಅವರು ಹೇಳುವಂತೆ, ಅದರ ನಂತರ ಬಂದ ಮಿತ್ರ ಅವರ ಎಲ್ಲ ಕಥನಗಳಲ್ಲಿ ಅದೇ ಕರೆ ಮತ್ತೆ ಮತ್ತೆ ಬೇರೆ ಬೇರೆ ಆಯಾಮ ಪಡೆಯುತ್ತಾ ವಿಸ್ತಾರಗೊಳ್ಳುತ್ತಾ ಆಳವಾಗುತ್ತಾ ಬಂದ ರೀತಿ ತುಂಬ ಹೃದಯವಾದದ್ದು. ಸಣ್ಣ ಕಥೆಯು ಹೇಗಿರಬೇಕೆನ್ನುವುದಕ್ಕೆ ಇದೊಂದು ಉತ್ತಮ ಮಾದರಿ ಎಂದು ಕನ್ನಡದ ಖ್ಯಾತ ಸಾಹಿತಿ ವ್ಯಾಸರಾಯ ಬಲ್ಲಾಳರು ಬಹುವಾಗಿ ಮೆಚ್ಚಿಕೊಂಡ ಮಗಳು ಬಂದಳು ಕತೆ ಈ ಸಂಕಲನದಲ್ಲಿ ಇದೆ. ನವಿರಾದ ಹಾಸ್ಯ ಬೆರೆಸಿ ಸಾಂಪ್ರದಾಯಿಕ ಚೌಕಟ್ಟಿನೊಳಗೆ ಬರೆದಿರುವ ಕತೆ ಇದು. ಕತೆಗಾರ್ತಿಗೆ ಇರುವ ಸೂಕ್ಷ್ಮ ನಿರೀಕ್ಷಣಾ ಶಕ್ತಿ, ನಿರೂಪಣೆಯ ಅಚ್ಚುಕಟ್ಟುತನದ ತಿಳುವಳಿಕೆ, ಸಂವೇದನೆಗಳಲ್ಲಿರುವ ಪ್ರಾಮಾಣಿಕತೆ, ಬದುಕಿನ ಬಂಧದ ಕುರಿತು ತೋರುವ ಕುತೂಹಲ ಈ ಎಲ್ಲವೂ ಅವರ ಕತೆಗಳಲ್ಲಿ ಒಡಮೂಡಿರುವುದನ್ನು ಅವರ ಮೊದಲ ಸಂಕಲನದ ಕತೆಗಳಲ್ಲಿಯೇ ಬಲ್ಲಾಳರು ಗುರುತಿಸಿದ್ದಾರೆ. ಹಿಂದಿನಿಂದಲೂ ಅನೂಚಾನವಾಗಿ ನಡೆದುಕೊಂಡು ಬಂದಿರುವ ಕೆಲವು ಧಾರ್ಮಿಕ ಆಚರಣೆಗಳು, ಕಟ್ಟುಕಟ್ಟಲೆಗಳು, ಸಂಪ್ರದಾಯಗಳು ಸಮಾಜದ ಅವಿಭಾಜ್ಯ ರೀತಿ ನೀತಿಗಳಾಗಿವೆ. ಹಿಂದಿನ ಕಾಲದಲ್ಲಿ ಪ್ರತಿಭಟಿಸದೆ ಅಥವಾ ಪ್ರತಿಭಟಿಸಲಾಗದೆ ಕೆಲವು ಆಚರಣೆಗಳು ನಡೆದುಕೊಂಡು ಬಂದಿದ್ದರು. ಆಧುನಿಕ ಮನಸ್ಸುಗಳು ಬದಲಾದ ಪರಿಸ್ಥಿತಿಯಲ್ಲಿ ಅವುಗಳನ್ನು ಹಾಗೆಯೇ ಒಪ್ಪಿಕೊಳ್ಳದೆ ಪ್ರಶ್ನಿಸುವುದನ್ನು ನಾವು ಕಾಣುತ್ತೇವೆ. ಅಂಥ ಒಂದು ಸಂಪ್ರದಾಯವನ್ನು ಆಧರಿಸಿ ಹೆಣೆದ ಕತೆ ಸೆಳೆತ. ಪ್ರಗತಿಪರ ಮನೋಭಾವವನ್ನು ಅಂಗೀಕರಿಸಲಾಗದೆ ಅದೇ ಹಳೆಯ ಸಂಪ್ರದಾಯಗಳಿಗೆ ಜೋತು ಬಿದ್ದು ನೀರಸವಾಗಿ ಬಾಳುವ ಅದೆಷ್ಟೋ ಜನ ನಮ್ಮ ಸಮಾಜದಲ್ಲಿ ನಮ್ಮ ನಡುವೆ ಇದ್ದಾರೆ. ಆದರೆ ಈ ಕಥೆಯ ತಿರುವು ಹೇಗಿದೆ ಅಂದರೆ, ತಾವು ಆಧುನಿಕ ಮನೋಭಾವದವರು, ಸಮಾಜ ಸುಧಾರಿಸಬೇಕು, ಬದಲಾವಣೆ ತರಬೇಕು ಎಂದು ಹೇಳುವವರು ಅಥವಾ ಬಯಸುವವರು ಕೂಡ ತಮ್ಮ ಮನೆಯಲ್ಲಿ ಅಂತಹ ಬದಲಾವಣೆ ಗೋಚರಿಸಿದಾಗ ಆ ಬದಲಾವಣೆಯನ್ನು ಒಪ್ಪಿಕೊಳ್ಳಲು ಮತ್ತು ಬೆಂಬಲಿಸಲು ಹಿಂದೇಟು ಹಾಕುವುದನ್ನು ಈ ಕತೆ ಬಿಂಬಿಸುತ್ತದೆ. ಎಂದೋ ಓಡಿ ಹೋದ ಗಂಡ ಎಂದಾದರೊಮ್ಮೆ ಮರಳಿ ಬರುತ್ತಾನೆ ಎಂಬ ದೀರ್ಘ ನಿರೀಕ್ಷೆಯಲ್ಲಿ ಜೀವನೋತ್ಸಾಹವನ್ನು ಕಾಯ್ದಿಟ್ಟುಕೊಳ್ಳುವ ಅಕ್ಕಯ್ಯುವಿನ ಕತೆ ಇನ್ನಿಲ್ಲದ ನಿರೀಕ್ಷೆ ಎಂಬ ಕತೆ. ಅಕ್ಕಯ್ಯುವಿಗೆ ಗಂಡನ ಮೇಲಿರುವ ಅಪರಿಮಿತ ಪ್ರೀತಿ, ಭರವಸೆ ಮತ್ತು ಅವಳ ಭ್ರಮೆ ಹರಿದ ಮೇಲೆ ಆಕೆಯ ನಿರ್ಲಿಪ್ತತೆ ಇದರಲ್ಲಿ ಬಹಳ ಸೊಗಸಾಗಿ ನಿರೂಪಿತವಾಗಿದೆ. ಮಗ ತನ್ನ ಮರಣಕ್ಕೆ ಕಾರಣವಾದರೂ ಮಾತೃವಾತ್ಸಲ್ಯವೇ ಮೇಲುಗೈಯಾಗುವ ಕಥಾವಸ್ತುವನ್ನು ಹೊಂದಿರುವ ಇನ್ನೊಂದು ಕತೆ ಇದೆ ಈ ಸಂಕಲನದ. ಅದು ಕೊನೆಯ ದಿನ. ತನ್ನ ಜೀವನಕ್ಕೆ ಅರ್ಥ ಕೊಟ್ಟವರು, ಜೀವನದಲ್ಲಿ ಸೆಲೆ ಉಕ್ಕಿಸಿದವರು ಮರೆಯಾದಾಗ ಮನುಷ್ಯನ ಬದುಕು ಹೇಗೆ ನಿಸ್ಸಾರವಾಗುತ್ತದೆ, ಅರ್ಥ ಕಳೆದುಕೊಂಡು ಜೀವನ ಪ್ರೀತಿ ಕಳೆದು ಹೋಗುತ್ತದೆ ಎಂಬುದನ್ನು ಚಿತ್ರಿಸುವ ಕತೆ ರುಕುಮಾಯಿ ಈ ಸಂಕಲನಕ್ಕೆ ಶೀರ್ಷಿಕೆಯಾದ ಕತೆ. ಸಂಬಂಧಗಳನ್ನಾಗಲಿ ಸನ್ನಿವೇಶಗಳನ್ನಾಗಲಿ ನೇರ ಅನಾವರಣಗೊಳಿಸದೆ ಸಂದರ್ಭಗಳಲ್ಲಿ ಅಡಕಗೊಳಿಸುವ ತಂತ್ರವನ್ನು ನಾನು ಅವರ ಹೆಚ್ಚಿನ ಎಲ್ಲ ಕಥೆಗಳಲ್ಲಿ ಗಮನಿಸಿದ್ದೇನೆ. ಇವನ್ನೆಲ್ಲ ನಾನು ಯಾಕೆ ಉಲ್ಲೇಖಿಸುತ್ತಿದ್ದೇನೆಂದರೆ, ಈ ಕಥೆಗಳಲ್ಲಿ ನಮಗೆ ಕಾಣಸಿಗುವ ಮನುಷ್ಯ ಸಂಬಂಧಗಳ ನಡುವಿನ ಅನುಬಂಧಗಳು ಹೇಗೆ ತಮ್ಮ ಪ್ರಾಮುಖ್ಯವನ್ನು ತಿಳಿಸುತ್ತವೆ ಎಂಬುದನ್ನು ಹೇಳುವುದಕ್ಕಾಗಿ. ಮಿತ್ರ ಮೇಡಮ್ ಇವುಗಳನ್ನೆಲ್ಲ ಬಹಳ ನಾಜೂಕಾಗಿ ಕುಶಲತೆಯಿಂದ ಚಿತ್ರಿಸುತ್ತಾರೆ. ಅವರ ಕಥೆಗಳಲ್ಲಿ ವಿಚಾರ ಪ್ರೇರಕ ಅಂಶಗಳು ಇರುವುದನ್ನು ನಾವು ಕಾಣುತ್ತೇವೆ. ಅವರ ಹಕ್ಕಿ ಮತ್ತು ಅವಳು ಈ ಕಥಾ ಸಂಕಲನದಲ್ಲಿರುವ ಎಲ್ಲ ಕಥೆಗಳು ಸದಾ ಕಾಲಕ್ಕೂ ನೆನಪಿನಲ್ಲಿ ಉಳಿಯುವಂಥವು. ಅವರ ಕಥೆಗಳಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದ ಮತ್ತು ದಿಲ್ಲಿಯ ಪ್ರತಿಷ್ಠಿತ ಕಥಾ ಪ್ರಶಸ್ತಿ ಪಡೆದ ಕತೆ ಒಂದು ಹೊಸಗೆ ಒಯ್ಯುವುದಿತ್ತು. ಇದು ಕನ್ನಡದ ಶ್ರೇಷ್ಠ ಕಥೆಗಳಲ್ಲಿ ಒಂದು.
ಮಿತ್ರ ಅವರ ಕಥನ ಕೌಶಲದ ಬಗ್ಗೆ ಮಾತನಾಡುವಾಗಲೆಲ್ಲ ವಿಮರ್ಶಕರು, ಕಥಾಭಿಮಾನಿಗಳು ಈ ಒಂದು ಕಥೆಯನ್ನು ಖಂಡಿತವಾಗಿ ಉಲ್ಲೇಖಿಸ್ತಾರೆ. ಈ ಕಥೆಯಲ್ಲಿ ಬಹಳ ನಾಜೂಕಾದ ಹೆಣ್ಣು ಗಂಡಿನ ಸಂಬಂಧವನ್ನು ಎಲ್ಲೂ ಅತಿರೇಕವೆನಿಸದ ರೀತಿಯಲ್ಲಿ ಮುಜುಗರವಾಗದ ಅಂತೆ ಚಿತ್ರಿಸಿ ಓದುಗರ ಅಂತರಂಗವನ್ನು ತಟ್ಟುವಂತೆ ಮಾಡಿದ್ದಾರೆ. ಹೆಣ್ಣು ಗಂಡಿನ ಸಂಬಂಧದ ಅಮೂರ್ತ ನೆಲೆಗಳನ್ನು ಬಹಳ ಸೂಕ್ಷ್ಮವಾಗಿ ಹೇಳುವುದನ್ನು ನಾವು ಈ ಕಥೆಯಲ್ಲಿ ಕಾಣ್ತೇವೆ. ತುಷಾರ ಪತ್ರಿಕೆ 20ರ ಸಂಭ್ರಮ ಕಥಾಸ್ಪರ್ಧೆಯಲ್ಲಿ ಪ್ರಶಸ್ತಿ ಗಳಿಸಿದ ಒಂದು ಕತೆ ಹೇಳ್ ಪಾರಕ್ಕ. ಪಾತ್ರಗಳು ಕಣ್ಣ ಮುಂದೆ ಜೀವ ತಳೆದು ಕುಣಿಯುವಂತೆ ಮಕ್ಕಳಿಗೆ ರಸಪೂರಿತವಾಗಿ ವರ್ಣಿಸುವ ಪಾರಕ್ಕನದೇ ಕಥೆಯಾಗುವ ವಿಭಿನ್ನ ಕಥಾವಸ್ತು ಇದರದ್ದು. ಇಲ್ಲಿ ಅವರು ಕುಂದಗನ್ನಡ ಭಾಷೆಯ ಸೊಗಡನ್ನು ಕೂಡ ಪರಿಚಯಿಸ್ತಾರೆ. ಇನ್ನೊಂದು ಕತೆ ಇನ್ನೊಬ್ಬಳು ಸೀತೆ ಅಂತ. ಬಹಳ ಸಣ್ಣ ವಯಸ್ಸಿನಿಂದಲೇ ಮದುವೆಯಾಗಿ ಬಂದ ಸೀತೆ ಅತ್ತೆಯ ಕಾಟದೊಂದಿಗೆ ಮೌನಿ ಗಂಡನ ಸಖ್ಯ ಒಡನಾಟ ಇಲ್ಲದೆ ಒಂಟಿತನ ಅವಳಿಗೆ ಬಾಧಿಸ್ತದೆ. ತನ್ನ ಮನದ ಭಾವನೆಗಳನ್ನು ಹಂಚಿಕೊಳ್ಳಲು ಅರಿತುಕೊಳ್ಳುವ ಜೊತೆ ಇಲ್ಲದೆ ಅವಳು ಖಿನ್ನಳಾಗ್ತಾಳೆ. ಜನ್ಮತಃ ಬಂದಿರುವ ಆಕೆಯ ಕವಿತ್ವದ ಕಾರಣದಿಂದ ಆಕೆಯ ಮನದಳಲು ಅವಳ ಹಾಡಿನ ರೂಪದಲ್ಲಿ ಕವಿತೆಯ ರೂಪದಲ್ಲಿ ಹೊರಹೊಮ್ಮುತ್ತಾ ಇರ್ತದೆ. ಮಗ ಸಣ್ಣವನಿರುವಾಗಲೇ ತನ್ನ ಸಂಸಾರದಿಂದ ಹೊರನಡೆದ ಆಕೆಯ ನಡೆ ಹೆಣ್ಣು ತನ್ನ ಇಚ್ಛೆಗನುಸಾರವಾಗಿ ಬದುಕುವ ಹಕ್ಕಿನ ಪ್ರಶ್ನೆ ಅಥವಾ ಆಕೆ ಸರಿಯೋ ತಪ್ಪೋ ಎಂಬ ಜಿಜ್ಞಾಸೆಯನ್ನು ಓದುಗರಲ್ಲಿ ಮೂಡಿಸ್ತದೆ. ರಾಮಾಯಣದ ಸೀತೆಯ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅವಳ ಬದುಕಿನ ಕಷ್ಟಗಳ ಬಗ್ಗೆ ಎಲ್ಲರಿಗೂ ಅನುಕಂಪವೋ ಮತ್ತೊಂದೋ ಇದೆ. ಆದರೆ ತನ್ನಿಚ್ಛೆಯಂತೆ ಬದುಕಲು ಹೊರಟ ಈ ಕಾಲದ ಸೀತೆಯ ಭಾವನೆಗಳಿಗೆ, ಬದುಕಿಗೆ ಸಮಾಜದಿಂದ ಯಾವ ಸ್ವಾಗತ ಬೆಂಬಲ ಸಿಗುತ್ತದೆ ಎಂಬುದು ಪ್ರಶ್ನೆ ನಮಗೆ ಉಂಟಾಗುವುದು. ನಾಗಮ್ಮನ ಮನೆಯ ಸಣ್ಣಗೇಟು ಕಥೆಯಲ್ಲಿ 3 ವಿಭಿನ್ನ ಪಾತ್ರಗಳ ಚಿತ್ರಣಗಳನ್ನು ನಾವು ಕಾಣಬಹುದು. ಬದುಕಿನಲ್ಲಿ ಎದುರಿಸುವ ಪರಿಸ್ಥಿತಿಗೆ ತಕ್ಕಂತೆ ಮನುಷ್ಯನ ಸ್ವಭಾವ ಅಷ್ಟೇ ಅಲ್ಲ, ವ್ಯಕ್ತಿತ್ವದಲ್ಲೂ ಮಾರ್ಪಾಡು ಬರುವುದು ಸಹಜ. ಬಂದೆರಗುವ ಕಷ್ಟಗಳು, ಎದುರಿಸಬೇಕಾದ ಸವಾಲುಗಳು ಒಬ್ಬ ವ್ಯಕ್ತಿ ಭಾವನಾತ್ಮಕವಾಗಿ ಮಾನಸಿಕವಾಗಿ ಗಟ್ಟಿಯಾಗಲು ಕಾರಣವಾಗ್ತವೆ. ನಾಗಮ್ಮನ ಮನೆಯ ಸಣ್ಣಗೇಟು ಕಥೆಯನ್ನು ಮುಖ್ಯ ಪಾತ್ರವಾದ ನಾಗಮ್ಮ ಗೋಷ್ಠಾರಿ ಗಂಡನನ್ನು ಕಟ್ಟಿಕೊಂಡು ಬದುಕಿನಲ್ಲಿ ನಾನು ಕಂಡುಂಡ ಕಷ್ಟ ಭವನಗಳೆದೆಷ್ಟು ಎನ್ನುತ್ತಾಳೆ. ಅಂದರೆ ಅವಳು ಹೇಳ್ಕೊಳ್ತಾರೆ, ನಾ ಪಟ್ಟ ಕಷ್ಟಕ್ಕೆ ಬೇರೆ ಯಾವಳಾದರೂ ಆಗಿದ್ದರೆ ಹೊಳೆ ಬಾವಿ ಕಾಣ್ಕಿತ್ತು, ಆದರೆ ಒಂದಿನ ಒಬ್ಬರಿಗೆ ಕೈ ಮುಗಿಯೋಕೆ ಹೋಗಲಿಲ್ಲ ಕಾಣಿ. ಈ ಒಂದು ಸಾಲು ಇದೇನಿದೆ ಇದು ಬಹುಶಃ ಬಹಳಷ್ಟು ಹೆಣ್ಣು ಮಕ್ಕಳ ಮನಸ್ಸಿನ ಮಾತು. ಇದನ್ನು ಹೇಳ್ತಾ ಅವಳು ಹೇಗೆ ತಾನು ಬದುಕಿನಲ್ಲಿ ಗಟ್ಟಿಯಾಗಿ ನಿಂತೆ ಆ ಪರಿಯನ್ನು ಅವಳು ವರ್ಣಿಸ್ತಾಳೆ. ದಾಂಪತ್ಯದ ನಾವೆಯಲ್ಲಿ ಸಾಗುವಾಗ ಎದುರಾಗುವ ಏರು ಅಲೆಗಳ ಮೇಲಾಟದಿಂದ ಕಲಿತ ಪಾಠ ನಾಗಮ್ಮನ ಜೀವನದಲ್ಲಿದೆ. ಇದು ಎಲ್ಲರ ಅಂದರೆ ಬಹಳಷ್ಟು ಮಹಿಳೆಯರ ಬದುಕು ಹೌದು. ಅವಳ ಸ್ವಂತ ಗುಣಗಳು ಅಂದರೆ ಮದುವೆಯಾಗಿ ಬರುವಾಗ ಅವಳೊಳಗೆ ಏನಿತ್ತು ನವಿರುಭಾವನೆಗಳು ಹಿಂದೆ ಸರಿದು ಬದಲಾದ ಸ್ವಭಾವ ಮತ್ತು ಅದರ ಕಾರಣಗಳನ್ನು ಕೂಡ ಅರಿಹುತ್ತವೆ. ಈ ಕಥೆಯಲ್ಲಿ ಬರುವ ಎಲ್ಲ ಮಹಿಳಾ ಪಾತ್ರಗಳು ತಮ್ಮ ಬದುಕನ್ನು ಸ್ಥಾಪಿಸುವುದಕ್ಕಾಗಿ ಹೋರಾಟ ನಡೆಸುವ ಜೀವಗಳೇ. ಅಲ್ಲಿ ಬರುವ ಅಂತ್ಯ ಪಾತ್ರ, ಮಾಧವಿಯ ಪಾತ್ರ, ಈ ಥರದ್ದು ಮಿತ್ರ ಅವರ ಸ್ತ್ರೀ ಪಾತ್ರಗಳು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಹೋರಾಟದ ಬದುಕಿನಲ್ಲಿ ಗಟ್ಟಿಯಾಗಿ ನಿಂತರೆ ಕೊನೆಗೂ ಜಯ ಅವರ ಪಾಲಿಗಿರುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ಬಿಂಬಿಸುವ ಕತೆ ಇದು. ಹೆಣ್ಣಿನ ಅಂತರಂಗದ ತಾಕಲಾಟವನ್ನು ಮನೋತಲ್ಲಣವನ್ನು ಬಿಂಬಿಸುವಂಥ ಇನ್ನೊಂದು ಕತೆ ಅಟ್ಟ ಮುಟ್ಟ ತನ್ನಾದೇವಿ. ಮೇಡಮ್ ಅವರ ಲೇಖನಿಯಿಂದ ಮೂಡಿಬಂದ ಇದು ಕೂಡ ಒಂದು ಮನೋಜ್ಞವಾದ ಕತೆ. ಮನಸ್ಸು ಒಂದು ನಿಗೂಢ ಲೋಕ. ಅದೆಷ್ಟೋ ಆಸೆಗಳು ಕನಸುಗಳು ಮನಸ್ಸಿನಲ್ಲಿ ಹುದುಗಿರ್ತವೆ. ಸಾಧಿಸುವ ಛಲವಿರುವವರಿಗೆ ಅಗಾಧವಾದ ಬಲವನ್ನು ಅವು ನೀಡ್ತವೆ. ಬಯಸಿದ್ದು ನೆರವೇರದಾಗ ಮನಸ್ಸು ಖಿನ್ನವಾಗ್ತದೆ. ಖಿನ್ನತೆ ಮನಸ್ಸನ್ನು ಯಾವ ರೀತಿ ಕುಗ್ಗಿಸ್ಬೋದು ಎಂಬುದಕ್ಕೆ ಮಿತ್ರ ಅವರ ಅಟ್ಟಮುಟ್ಟ ತನ್ನಾದೇವಿ ಕಥೆಯ ಗಿರಿಜೆ ಒಂದು ಉದಾಹರಣೆಯಾಗಿ ನಿಲ್ತಾಳೆ. ಈ ಸಂಕಲನದಲ್ಲಿರುವ ಅಲ್ಲೇ ಇರು ಎಂಬ ಕಥೆಗೆ ಮುಂಬಯಿಯ ಕೋಮು ಗಲಭೆಯ ಸಂದರ್ಭದ ಕಥಾವಸ್ತು. ವಿವಿಧ ಜಾತಿ ಧರ್ಮಗಳ ಜನರು ಒಂದೇ ಕಟ್ಟಡದಲ್ಲಿ ಬದುಕುತ್ತಿರುವಾಗ ಏರ್ಪಡುವ ಸಂಬಂಧ ಅಥವಾ ಅನುಬಂಧ ಎಂದು ಕರೆಯಿರಿ ವಿಚಿತ್ರವಾಗಿ ಬದಲಾಗುವುದು ಯಾವಾಗ? ಎಲ್ಲ ಸರಿ ಇರುವಾಗ ಎಲ್ಲರೂ ನಮ್ಮವರೇ. ಜಾತಿ ಮತ ಧರ್ಮ ಕಲಹ ಗಲಭೆ ಇಂತಹ ಸಂದರ್ಭಗಳಲ್ಲಿ ನಮ್ಮ ಜನ
ಅನ್ನುವ ವ್ಯಾಖ್ಯಾನ ಬದಲಾಗುವುದು ಒಂದು ವಿಕೃತವಾದ ವಿಡಂಬನೆ. ಕತೆ ಬೆಳೆಯುತ್ತಾ ಹೋದಂತೆ ಕಥಾನಾಯಕಿ ಮೀರಳ ಜಿಜ್ಞಾಸೆಗಳು ಕೂಡ ಬೆಳೆಯುತ್ತವೆ. ತನ್ನವರೇ ಎಂಬಂತಿಂತ ಎಲ್ಲರ ಧೋರಣೆಗಳನ್ನು ವಿಶ್ಲೇಷಿಸುತ್ತಾ ಬದಲಾದ ವರ್ತನೆಗಳು ಹುಟ್ಟುಹಾಕಿದ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಮೀರಾಳ ಪಾತ್ರ ನಮಗೆ ಬಹಳ ಬಹಳ ಆಪ್ತವಾಗ್ತದೆ. 90ರ ದಶಕದಲ್ಲಿ ಮುಂಬೈಯಲ್ಲಿ ನಡೆದ ಕೋಮು ಗಲಭೆಯ ಕಥಾವಸ್ತುವನ್ನು ಹೊಂದಿರುವ ಅಲ್ಲೇ ಇರು ಕಥೆಯಲ್ಲಿ ಸಮಯ ಸಂದರ್ಭಗಳಲ್ಲಿ ಒಬ್ಬರಿಗೊಬ್ಬರು ನೆರವಾಗುತ್ತಾ ಒಂದೇ ಮನೆಯವರಂತೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ಬದುಕುತ್ತಿದ್ದವರ ನಡುವೆ ಕೋಮುವಿನ ದಳ್ಳುರಿ ಆ ಬೆಸುಗೆಯನ್ನು ಹೇಗೆ ಕಡಿದು ಭಸ್ಮ ಮಾಡಬಲ್ಲುದು ಎಂಬುದನ್ನು ಈ ಕಥೆ ನಿರೂಪಿಸುತ್ತದೆ. ಹಕ್ಕಿ ಮತ್ತು ಅವಳು ಕಥಾ ಸಂಕಲನದಲ್ಲಿರುವ ಅದೇ ಹೆಸರಿನ ಕತೆ ಓದುಗರ ಮತ್ತು ವಿಮರ್ಶಕರ ಅಪಾರ ಮೆಚ್ಚುಗೆಗೆ ಪಾತ್ರವಾದ ಕತೆ. ನಿರೂಪಣೆಯಲ್ಲಿನ ನಾವೀನ್ಯತೆ ಈ ಕಥೆಯ ಪ್ಲಸ್ ಪಾಯಿಂಟ್. ಗಂಡನ ಪ್ರೀತಿಯ ಆಶ್ರಯದಲ್ಲಿ ತಾನು ಅತ್ಯಂತ ಸುಖಿ, ಗಂಡ ಮಕ್ಕಳ ಹಾರೈಕೆಯಲ್ಲಿ ತಾನು ಸಂತೃಪ್ತಿ ಎನ್ನುವ ಗೃಹಿಣಿಯ ಮೂಲ ನಂಬಿಕೆಯನ್ನೇ ಅಲ್ಲಾಡಿಸುವ ಕಥಾವಸ್ತುವನ್ನು ಹೊಂದಿದ ಕಥೆ ಇದು. ನಿಜವಾಗಿಯೂ ತಾನು ಸುಖಿಯೇ ಎಂಬ ಪ್ರಶ್ನೆಯನ್ನು ಎಲ್ಲ ಗೃಹಿಣಿಯರಿಗೆ ಹೇಳಬಹುದು ಈ ಕಥೆಯನ್ನು ಓದಿದಾಗ. ಸ್ವಾತಂತ್ರ್ಯಕ್ಕಾಗಿ ತುಡಿಯುವಿಕೆಯಲ್ಲಿ ಇಲ್ಲಿ ಕಥೆಯಲ್ಲಿ ಯಾವ ಅಬ್ಬರ ಗೊಂದಲವೂ ಇಲ್ಲ. ನವಿರಾಗಿ ಚಿತ್ರಿಸುತ್ತಲೇ ಹೆಣ್ಣಿನ ಅಂತರಂಗವನ್ನು ಬಯಲು ಮಾಡುವಂಥ ಕಥೆ ಇದು. ಹಾಡೊಂದರ ಗುಂಗು. ಈ ಕಥೆಯಲ್ಲಿ ಸಾಂಗತ್ಯದ ಕೊರತೆಯನ್ನು ಅನುಭವಿಸುವ ಹೆಣ್ಣೊಬ್ಬಳು ಹಂತ ಹಂತವಾಗಿ ಮನೋರೋಗಿಯಾಗುವುದನ್ನು ಮಿತ್ರ ಮೇಡಮ್ ನಿರೂಪಿಸುವ ರೀತಿ ಬಹಳ ವಿಶೇಷ. ಇದು ನಮಗೆ ಬೆರಗನ್ನು ಮೂಡಿಸುವಂಥದ್ದು. ಹರ್ಷಿತಾ ರಾಜೆ ಎಂಬ ಕಥಾನಾಯಕಿಯ ಮನಸ್ಸಿನ ಹಂಬಲವನ್ನು, ಅವಳ ನಿರಾಸೆಯನ್ನು, ಅವಳ ವೇದನೆಯನ್ನು ಹಿಂದಿ ಚಿತ್ರಗೀತೆಗಳ ಮೂಲಕ ಕಾಣಿಸುವ ಪರಿ ವಿನೂತನ. ಎಳೆಯಾಗಿ ಪಾತ್ರಗಳ ಸ್ವಭಾವಗಳನ್ನು ಬಿಡಿಸಿಡುವ ಜಾಣ್ಮೆ ಅವರ ಕಥೆಗಳಲ್ಲಿ ಗಮನೀಯವಾದುದು. ಮನುಷ್ಯನ ಚರ್ಯೆ, ಗುಣ, ಸ್ವಭಾವ, ಮಾತಿನ ವೈಖರಿ ಎಲ್ಲವನ್ನು ಅಕ್ಷರಗಳಲ್ಲಿ ಹಿಡಿದಿಡುವ ಕಲಾತ್ಮಕತೆ ಮಿತ್ರ ಮೇಡಮ್ ಅವರಿಗೆ ಒಲಿದಿದೆ. ಮಿತ್ರ ಅವರ ಇನ್ನೊಂದು ಮರೆಯಲಾಗದ ಕತೆ ಹೂವಿನ ಪೂಜೆ. ಹೂವಿನ ಪೂಜೆಯ ವಸ್ತು ಅದು ಪ್ರಕಟವಾದ ಕಾಲಕ್ಕೆ ಭಿನ್ನವಾದುದೆಂದೇ ಹೇಳಬಹುದು. ಸ್ತ್ರೀಯರ ಸಲಿಂಗ ಪ್ರೇಮದ ಸುತ್ತ ಹೆಣೆಯಲಾದ ಈ ಕಥೆಯಲ್ಲಿ ಸಂಕೀರ್ಣ ಮನುಷ್ಯ ಸಂಬಂಧಗಳ ಶೋಧ ನಡೆದಿದೆ ಎನ್ನಬಹುದು. ಮಾಯಕದ ಸತ್ಯ, ಹದ್ದಿನ ನೆರಳಲ್ಲಿ, ಬೊಳ್ಳದ ಸಂಕ, ಬಾಬಿಯಕ್ಕ, ಅಮ್ಮನ ಆಟ ಇತ್ಯಾದಿ ಈ ಸಂಕಲನ ಇತ್ಯಾದಿ ಕಥೆಗಳಲ್ಲೂ ಕಥೆಗಾರರ ಸೂಕ್ಷ್ಮ ನಿರೀಕ್ಷಣ ಗುಣ ಎದ್ದು ಕಾಣುತ್ತದೆ. 2ನೇ ಅಂಕ ಎಂಬ ಕತೆ ತನ್ನ ವಸ್ತು ಅಷ್ಟೇ ಅಲ್ಲದೆ ಅದನ್ನು ನೇಯಲಾದ ರೀತಿಯಿಂದಲೂ ಗಮನ ಸೆಳೆಯುತ್ತದೆ. ಅಂತಃಕರಣದ ಸೆಲೆಯ ಶೋಧ ಮನುಷ್ಯ ಬದುಕಿನ ಇನ್ನೊಂದು ಮಗಲು. ಮನಸ್ಸಿನ ಮೃದು ಮಧುರ ಭಾವನೆಗಳಿಗೆ, ಸೂಕ್ಷ್ಮ ಸಂವೇದನೆಗಳಿಗೆ ಸ್ಪಂದಿಸುವ ಹೃದಯ ಸಿಕ್ಕದಾಗ ಮನುಷ್ಯ ಅತೃಪ್ತನಾಗ್ತಾನೆ, ರೆಸ್ಟ್ಲೆಸ್ ಆಗ್ತಾನೆ. ಅಂದರೆ ಅವನಿಗೆ ಏನೋ ಒಂಥರ ತನಗೆ ತಟಕು ಪ್ರೀತಿ, ಭಾವನಾತ್ಮಕ ಆಸರೆ ಮತ್ತು ಗಮನ ಸಿಗುವತ್ತ ಅವನ ಮನಸ್ಸು ಸಹಜವಾಗಿಯೇ ವಾಲುತ್ತದೆ. ಮನಸ್ಸಿಗೆ ಬೇಕಾದ ಸಾಂತ್ವನದಂತೆಯೇ ದೈಹಿಕ ಬೇಡಿಕೆಗಳು ಈಡೇರದಾದಾಗ ಆಗಲೂ ಅದು ಸಿಗುವಲ್ಲಿ ಅಂಕುಶ ಇಲ್ಲದ ಚಿತ್ತ ಚಂಚಲವಾಗುವುದನ್ನು ನಮ್ಮ ಸಮಾಜದಲ್ಲಿ ನಾವು ಕಾಣುತ್ತಲೇ ಇದ್ದೇವೆ. ನೋಡಿ, ಕಥೆಗಾರರಿಗೆ ಕೇವಲ ಪ್ರತಿಭೆ ಇದ್ದರೆ ಸಾಲದು, ಸುತ್ತಲಿನ ಪರಿಸರದಲ್ಲಿ ಏನೆಲ್ಲ ನಡೆಯುತ್ತಿದೆ ಎಂದು ಕಾಣುವ ಜಾಗೃತ ಮನಸ್ಸು ಬೇಕು. ಅದು ಯಾಕೆ ಹಾಗೆಲ್ಲ ಆಗುತ್ತಿದೆ ಎಂದು ವಿಶ್ಲೇಷಿಸುವ, ಅರ್ಥ ಮಾಡಿಕೊಳ್ಳುವ ಸೂಕ್ಷ್ಮ ಬುದ್ಧಿ ಇರಬೇಕು. ಸಂವೇದನಶೀಲ ಮನಸ್ಸು ಬೇಕು. ಅಷ್ಟೇ ಅಲ್ಲದೆ ಅದನ್ನು ಪ್ರಸ್ತುತಪಡಿಸುವ ಕಲೆಗಾರಿಕೆಯೂ ಬೇಕು. ಇವೆಲ್ಲವೂ ಮಿತ್ರ ವೆಂಕಟರಾಜ ಅವರ ಕಥೆಗಳಲ್ಲಿ ನಾವು ಗಮನಿಸಬಹುದು. ವಿವಿಧ ಬಣ್ಣಗಳ ಬೆಳಕಿನಲ್ಲಿ ಕಾಣುವ ಬಿಂಬ ಬೇರೆ ಬೇರೆಯಾದಾಗಿ ನೋಡುಗರ ಕಣ್ಣಿಗೆ ಗೋಚರಿಸಬಹುದು. ಒಡ ಹುಟ್ಟಿದವರ ನಡುವಿನ ಸೂಕ್ಷ್ಮ ಭಾವನೆಗಳಿಗೆ ತಮ್ಮದೇ ಆದ ಆಯಾಮಗಳಿವೆ. ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಮೇಲೆ ಹೆತ್ತವರು ತೋರಿಸುವ ತಾರತಮ್ಯ ಅವರ ಮನಸ್ಸಿನ ಸೂಕ್ಷ್ಮ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡಿ ಅವರೊಳಗೆ ಈರ್ಷೆ, ಮತ್ಸರಕ್ಕೂ ಎಡೆ ಮಾಡಿಕೊಡಬಹುದು. ಅಥವಾ ಒಳಗೆ ಗುಪ್ತಗಾಮಿನಿಯಂತಿರುವ ಸೋದರ ಪ್ರೇಮ ಬದಲಾದ ಪರಿಸ್ಥಿತಿಯಲ್ಲಿ ಪ್ರಕಟಗೊಳ್ಳಲೂಬಹುದು. ಇಂಥ ಒಂದು ಭಾವನೆಗಳಿಗೆ ಒಂದು ನಿದರ್ಶನ ಈ ನನ್ನಕ್ಕ ನಿಲೂಫರ್ ಎಂಬ ಕಥೆಯಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಈದ್ ಕಾ ಚಾಂದ್ ಎಂಬ ಕತೆ ಗಮನಾರ್ಹವಾದದ್ದು. ಕಥೆಯ ವಸ್ತು, ಅದನ್ನು ಬೆಳೆಸಿಕೊಂಡು ಹೋದ ರೀತಿ, ನಿರೂಪಣೆ ಓದುಗರಿಗೆ ಬಹಳ ಆಪ್ತವಾಗುತ್ತದೆ. ತಂದೆ ಮಗಳ ಪ್ರೀತಿ ಪ್ರಧಾನವಾಗಿರುವ ಕಥೆ ಇದು.
ತಾಯಿ ಇಲ್ಲದೆ ಮಲತಾಯಿಯ ಅನಾಧಾರಕ್ಕೊಳಗಾದ ಹೆಣ್ಣು ಮಗಳೊಬ್ಬಳು ತಂದೆಯ ವಾತ್ಸಲ್ಯದ ಮಹಾಪೂರದಲ್ಲಿ ಮಿಂದವಳು. ಆತನ ಕ್ಷೇಮಕ್ಕಾಗಿ ಸದಾ ಹಾರೈಸುವ ಹಾಗೂ ಮಿಡಿಯುವ ಹೃದಯ ಅವಳದು. ತಂದೆಯಾದರೂ ಸದಾ ತಿರುಗಾಟದಲ್ಲಿರುವ ಲೋಕವೇ ತನ್ನ ಸಂಸಾರ ಎನ್ನುವ ವಿಶ್ವಬಂಧು. ಅವನಿಗೆ ಸಂಸಾರದ ಸಂಕೋಲೆ ಬೇಕಿಲ್ಲ. ನೊಂದವರ ನೆರವಿಗೆ ಧಾವಿಸಬೇಕೆನ್ನುವ ತುಡಿತ ಮಾತ್ರವಿದೆ. ಒಂದು ಪಕ್ವ ಮನಸ್ಸು ನಿಧಾನವಾಗಿ ತನ್ನನ್ನು ಕಟ್ಟಿಹಾಕುವ ಬಂಧಗಳಿಂದ ಬಿಡಿಸಿಕೊಳ್ಳುವ ನಾಜೂಕಾದ ಎಳೆ ಈ ಕಥೆಯಲ್ಲಿ ನಮಗೆ ಕಾಣಲು ಸಿಗುತ್ತದೆ. ಮಕ್ಕಳ ಮದುವೆಯ ಬಗ್ಗೆ ಹೆತ್ತವರ ಚಿಂತೆ, ಇಂದಿನವರ ಚಿಂತನೆಗಳು ಹೇಗಿರುತ್ತವೆ ಮತ್ತು ವ್ಯತ್ಯಾಸವೇನು, ಜಂಜಿಯವರ ಆದ್ಯತೆಗಳು ಏನೇನು, ಇಂಥವನ್ನೆಲ್ಲ ವಿಶ್ಲೇಷಿಸುವ ಕತೆ ಮಲ್ಲಿಗೆ ಮಾಲೆಯ ಕಾರು. ಮತ್ತು ಅದೇ ರೀತಿ ಯುವಜನರ ನಾಡಿಮಿಡಿತವನ್ನು ಚೆನ್ನಾಗಿ ಅರಿತು ನಿರೂಪಿಸುವ ಯುವಜನರ ಮನಸ್ಸನ್ನು ಒಳಹೊಕ್ಕು ಬರುವ ಕತೆ ಪ್ರೀತಿ.com ಅಂತ. ಈ 2 ಕತೆಗಳು. ಎಷ್ಟೇ ಪ್ರೀತಿ ಇದ್ದರೂ ಸಂಗಾತಿಗೆ ಸ್ಪೇಸ್ ಕೊಡಬೇಕು. ದಾಂಪತ್ಯದಲ್ಲಿ ಅವರದೇ ಆದ ಒಲವು ನಿಲುವುಗಳಿರ್ತವೆ, ಆದ್ಯತೆಗಳಿರ್ತವೆ. ಅವುಗಳಿಗೆ ಬೆಲೆ ಕೊಡಬೇಕು. ಅವರನ್ನು ಆ ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಬೇಕು ಎಂಬುದನ್ನು ಬಿಂಬಿಸುವ ಕತೆ ಪ್ರೀತಿ.com. ಮತ್ತು ಮಲ್ಲಿಗೆ ಮಾಲೆ ಕಾರು ಕೂಡ ಹೆತ್ತವರು ಮತ್ತು ಮಕ್ಕಳ ನಡುವಿನ ಸಂಬಂಧವನ್ನು ಚಿತ್ರಿಸುವಂಥ ಕತೆ. ಮಿತ್ರ ಅವರ ಇತ್ತೀಚಿನ ಕಥೆಗಳಲ್ಲಿ ಒಂದು ಮಿನುಗೆಲೆ ನಕ್ಷತ್ರ ಅಂತ. ಅದು ನನ್ನಕ್ಕ ನಿಲೂಫರ್ ಕಥಾ ಸಂಕಲನದಲ್ಲಿ ಇದೆ. 80ರ ದಶಕದ ಮುಂಬೈ ಚಿತ್ರಣವನ್ನು ಅವರು ಈ ಕಥೆಯಲ್ಲಿ ಬಹಳ ಸೊಗಸಾಗಿ ತಂದಿರ್ತಾರೆ. ಮನುಷ್ಯನ ಮನಸ್ಸು ಯಾವ ಘಟನೆಗಳಿಗೆ, ತನ್ನ ಯಾವ ಅನುಭವಗಳಿಗೆ ಯಾವ ರೀತಿಯಲ್ಲಿ ಸ್ಪಂದಿಸುತ್ತದೆ ಎಂದು ಒಮ್ಮೊಮ್ಮೆ ನಮಗೆ ಊಹಿಸಲು ಆಗುವುದಿಲ್ಲ. ಅದರಲ್ಲೂ ಎಳೆಯ ಮನಸ್ಸಿನಲ್ಲಿ, ಎಳೆಯ ಮನಸ್ಸು ತೀವ್ರವಾಗಿ ಕೆಲವು ಘಟನೆಗಳಿಂದ ವಿಚಲಿತಗೊಳ್ಳುತ್ತದೆ. ಅದರಿಂದಾಗಿಯೇ ಮುಂದಿನ ಇಡೀ ಬದುಕು ಪ್ರಭಾವಿತಗೊಳ್ಳುವುದೂ ಉಂಟು. ಇಂತಹ ಒಂದು ಎಳೆಯನ್ನು ಈ ಕತೆ ಸ್ಪರ್ಶಿಸಿದೆ ಅಂತಲೇ ಹೇಳ್ಬೋದು. ಮುಷ್ಕರ, ಧರಣಿ ಎಂಬ ಸಂಕೋಲೆ ದುಡಿಯುವ ಕೆಳ ಮಧ್ಯಮ ವರ್ಗದ ಜನರ ಬದುಕಿಗೆ ಹೇಗೆ ಮುಳುವಾಗಬಹುದು ಎಂಬ ಚಿತ್ರಣವನ್ನು ಒದಗಿಸುವ ಕತೆ ಹೊಗೆಯ ಸುಳಿವಿಲ್ಲ. ಇದು 80ರ ದಶಕದ ಮುಂಬೈ ಬದುಕಿನ ವಾಸ್ತವ ದರ್ಶನವನ್ನು ಮಾಡುತ್ತದೆ. ಅಂದರೆ ಕೈಗಾರಿಕಾ ವಲಯದಲ್ಲಿ ಹೇಗೆಲ್ಲ, ಅಂದರೆ ಧರಣಿ ಮುಷ್ಕರ ಎಲ್ಲ ಆದಾಗ ಅವರ ಜನಜೀವನ ಹೇಗೆ ಪ್ರಭಾವಿತವಾಯಿತು ಎಂಬುದನ್ನು ಈ ಕತೆ ಸಾಧ್ಯಂತವಾಗಿ ತಿಳಿಸಿಕೊಡ್ತದೆ. ಸುಧಾ ಪತ್ರಿಕೆಯ 2014ರ ಯುಗಾದಿ ವಿಶೇಷಾಂಕದಲ್ಲಿ ಓಂ ಮಣಿ ಪದ್ಮೇಹಂ ಎಂಬ ಕತೆ ಪ್ರಕಟವಾಗಿದೆ. ಇವು ಈಗ ಹೇಳ್ತಾ ಇರುವ ಕತೆ ಸಂಕಲನಗಳಲ್ಲಿ ಇಲ್ಲ, ಅದು ನಂತರ ಪ್ರಕಟವಾದ ಕತೆ, ಬರೆದಿರುವ ಕತೆಗೆ ಕೊಟ್ಟಿರುವ ಶೀರ್ಷಿಕೆ ಬೌದ್ಧ ಧರ್ಮದ ಮಂತ್ರ ಅಂತ ನಿಮಗೆ ಗೊತ್ತಿರ್ಬೋದು. 50ರ ದಶಕದಲ್ಲಿ ಚೀನಾ ಟಿಬೆಟನ್ನು ಆಕ್ರಮಿಸಿಕೊಂಡ ನಂತರ ರಾಜಕೀಯ ದಬ್ಬಾಳಿಕೆ, ಧಾರ್ಮಿಕ ಕಿರುಕುಳ ಮತ್ತು ಸಂಸ್ಕೃತಿಯ ನಾಶದಿಂದ ತಪ್ಪಿಸಿಕೊಳ್ಳಲು ಭಾರತ, ನೇಪಾಳ, ಭೂತಾನ್ ಇತ್ಯಾದಿ ದೇಶಗಳಿಗೆ ಸ್ಥಳಾಂತರಗೊಂಡ ಟಿಬೆಟಿಯನ್ ನಿರಾಶ್ರಿತರ ಬದುಕಿನ ಎಳೆಯನ್ನು ಸ್ಪರ್ಶಿಸುತ್ತಲೇ ಒಂದು ಹೆಣ್ಣು ತನ್ನ ಘನತೆಯನ್ನು ಕಾಪಾಡಿಕೊಳ್ಳಲು ಗಂಡನ ದೌರ್ಜನ್ಯವನ್ನು ಮೆಟ್ಟಿ ತನ್ನ ಮತ್ತು ಮಕ್ಕಳ ಬದುಕನ್ನು ರೂಪಿಸಿಕೊಳ್ಳಲು ಹೊರಡುವ ದಿಟ್ಟ ಕಥೆಯನ್ನು ಈ ಕತೆ ಹೇಳ್ತದೆ. ಮಯೂರದಲ್ಲಿ ಹೋದ ಜನವರಿಯಲ್ಲಿ ಒಂದು ಹೊಸ ಹಾದಿ ಕತೆ ಪ್ರಕಟವಾಗಿದೆ. ಅದು ಅವರ ಲೇಟೆಸ್ಟ್ ಕತೆ. ಕಾಲೇಜು ಜೀವನದಲ್ಲಿ, ಅಂದರೆ ಮೈಯಲ್ಲಿ ಬಿಸಿ ರಕ್ತ ಇರುವಾಗ ಆದರ್ಶ, ಕ್ರಾಂತಿ ಇಂಥವೆಲ್ಲ ತಲೆಯಲ್ಲಿ ತುಂಬಿಸಿಕೊಂಡವರು ಕೂಡ ಬದುಕನ್ನು ಎದುರಿಸಬೇಕಾಗಿ ಬಂದಾಗ ಹೇಗೆ ಅವರು ಎಲ್ಲವನ್ನು ಬಿಟ್ಟು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಏನೆಲ್ಲ ಮಾಡ್ತಾರೆ, ಮತ್ತು ವಯಸ್ಸು ವಾಲುವಾಗ ಹೇಗೆ ಅವರು ತಮ್ಮ ಬದುಕನ್ನು ಕಾಣ್ತಾರೆ, ನಾನು ಎಲ್ಲಿ ತಪ್ಪಿದೆ, ಹೇಗೆ ತಪ್ಪಿದೆ, ಮುಂದೆ ಹೇಗೆ ಇರಬೇಕು ಎಂಬುದನ್ನು ಈ ಕಥೆಯಲ್ಲಿ ನಾವು ನೋಡ್ಬೋದು. ಪದಗಳ ಮಿತಿಯಲ್ಲಿ ಕಥೆಗಳನ್ನು ರಚಿಸುವ ಕೌಶಲ ಎಲ್ಲ ಕಥೆಗಾರರಿಗೆ ಒಲಿಯುವುದಿಲ್ಲ. ಮಿನಿ ಕಥೆಗಳನ್ನು ಬರೆಯುವಾಗ ಎಲ್ಲರಿಗೂ ಪದಮಿತಿ ಅಂತ ಇರ್ತದೆ. ಅಂತಹ ಮಿನಿ ಕಥೆಗಳನ್ನು ಕೂಡ ಈ ಸವಾಲಿನ ಕೆಲಸ ಅಂತಲೇ ಹೇಳ್ಬೋದು. ಅಂಥ ನುರಿತ ಕಥೆಗಾರರಿಗೆ ಮಾತ್ರ ಇಂತಹ ಮಿನಿ ಕಥೆಗಳನ್ನು ಅದು ಧ್ವನಿಪೂರ್ಣವಾಗಿ ಹೇಳಲು ಸಾಧ್ಯ. ಅಂತಹ 8 ಕಥೆಗಳನ್ನು ಮಿತ್ರ ಅವರು ಬರೆದಿದ್ದಾರೆ. ನನ್ನಕ್ಕ ನಿಲೂಫರ್ ಕಥೆಯಲ್ಲಿ ಸಂಕಲನದಲ್ಲಿ ಅವುಗಳನ್ನು ಸಂಕಲಿಸಿದ್ದಾರೆ ಕೂಡ. ವಿವಿಧ ವೇದಿಕೆಗಳಲ್ಲಿ ಅವುಗಳನ್ನು ವಾಚಿಸಿದ್ದಾರೆ. ಕಥೆಗಳ ಧ್ವನಿಯನ್ನು ಅವರದೇ ಧ್ವನಿಯಲ್ಲಿ ತಲುಪಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು
ಮಿತ್ರ ವೆಂಕಟರಾಜ್ ಅವರ ಕಥೆಗಳು ಬೇರೆ ಕಥೆಗಾರರಿಂದ ಕೆಲವು ಅನನ್ಯತೆಗಳನ್ನು ಸಾಧಿಸಿದೆ. ಕೇವಲ ನಿರೂಪಣೆಯ ಶೈಲಿಯಿಂದಲೇ ಒಂದು ಕೃತಿಯ ಕರ್ತೃ ಯಾರೆಂದು ಓದುಗರಿಗೆ ತಿಳಿದರೆ ಆ ಲೇಖಕರು ಒಂಥರ ಗೆದ್ದ ಹಾಗೆ. ಲೇಖಕರು ತಮ್ಮದೇ ಶೈಲಿಯನ್ನು ರೂಢಿಸಿಕೊಳ್ಳುವುದು, ಆ ಶೈಲಿ ಓದುಗರಿಗೆ ಇಷ್ಟವಾಗಿ ಆ ಲೇಖಕರನ್ನು ಗುರುತಿಸುವಂತಾಗೋದು ಮತ್ತು ಲೇಖಕರು ತಮ್ಮದೇ ಆದ ಪ್ರತ್ಯೇಕ ಅಭಿಮಾನಿ ಬಳಗವನ್ನು ಸೃಷ್ಟಿಸಲು ಸಾಧ್ಯವಾಗುವುದು ಕೂಡ ಒಂದು ಸಾಧನೆಯೇ ಸರಿ. ಮಿತ್ರ ವೆಂಕಟರಾಜ್ ಅವರು ಕನ್ನಡ ಕಥಾ ಸಾಹಿತ್ಯದಲ್ಲಿ ತನ್ನದೇ ಆದ ಛಾಪನ್ನು ತಮ್ಮ ಅನನ್ಯ ಕಥೆಗಳಿಂದ ಮೂಡಿಸಿದವರು. ಸಾಹಿತ್ಯದ ಭಾಷೆಯು ಆಡು ಭಾಷೆಗಳಿಗಿಂತ ಸ್ವಲ್ಪ ಬೇರೆಯಾಗಿರುವುದನ್ನು ನಾವು ಕಾಣ್ತೀವಿ, ಅದು ಸಾಮಾನ್ಯ ಕೂಡ. ಆದರೆ ಮಿತ್ರ ಅವರ ಆರಂಭದ ಕೆಲವು ಕಥೆಗಳು, ಕಾದಂಬರಿ ಮತ್ತು ಮಿನಿ ಕಥೆಗಳಲ್ಲಿ ಕುಂದಾಪುರದ ಪ್ರಾದೇಶಿಕ ಭಾಷೆ ಮತ್ತು ಆಡು ನುಡಿಗಳ ವಿಪುಲ ಬಳಕೆಯಾಗಿದೆ. ಅಲ್ಲಿಯ ಸ್ಲ್ಯಾಂಗ್ ಇರ್ಬೋದು, ಗಾದೆಗಳಿರ್ಬೋದು, ಎಲ್ಲವನ್ನು ಅವರು ಕಥೆಗಳಲ್ಲಿ ತಂದು ಅದಕ್ಕೆ ಒಂದು ಅನನ್ಯತೆಯ ಒಂದು ಮಗ್ಗುಲನ್ನು ಕೊಟ್ಟಿದ್ದಾರೆ. ಪ್ರಾದೇಶಿಕ ಭಾಷೆ ಕೊಡುವ ಸೊಬಗು ಕಥೆಗೆ ವಿಭಿನ್ನವಾದ ವಿಶಿಷ್ಟವಾದ ಮೆರುಗನ್ನು ನೀಡಿರುವುದನ್ನು ಅವರ ಕಥೆಗಳಲ್ಲಿ ನಾವು ಕಾಣಬಹುದು. ಕೇವಲ ಭಾಷೆಯಷ್ಟೇ ಅಲ್ಲದೆ ಅವರ ಕಥೆಗಳಲ್ಲಿ ವಿಸ್ತೃತವಾದ ಮನೋಲೋಕ, ಸಶಕ್ತ ಸ್ತ್ರೀಲೋಕ ಅವರ ಕಥೆಗಳ ನಿಧಿಗೆ ಹೊಳಪನ್ನು ತಂದುಕೊಟ್ಟಿವೆ ಅಂತ ನಾವು ಹೇಳ್ಬೋದು. ಹೃದಯಕ್ಕೆ ಆಪ್ತವೆನಿಸುವ ಪರವಶತೆಯನ್ನು ಉಂಟು ಮಾಡುವ ಕಾವ್ಯಮಯ ಸಾಲುಗಳು ಮಿತ್ರ ಅವರ ಕಥೆಗಳಲ್ಲಿ ಪದ್ಯಲಯವನ್ನು ಒಂದು ತಂದಿದೆ. ಸಂಕೀರ್ಣ ಬದುಕಿನ ಬಿಂಬವುಳ್ಳ ಕಥಾಹಂದರಗಳು ಅವರ ಕಥೆಗಳ ವಿಶಿಷ್ಟತೆ. ನಿಸರ್ಗವನ್ನೇ ಆಗಲಿ ಪಾತ್ರ ಸನ್ನಿವೇಶಗಳನ್ನೇ ಆಗಲಿ ನುರಿತ ಕಲಾಕಾರನಂತೆ ಕೆತ್ತುವ ಕಲೆ ಮಿತ್ರ ಅವರಿಗೆ ಕರಗತ. ಕತೆ ನಡೆಯುವ ಸ್ಥಳ, ಕಾಲ, ದೇಶಗಳ ವಿವರಗಳು ಹಾಸುಹೊಕ್ಕಾಗಿ ಬರುವಂತೆ ಕಥೆಯನ್ನು ನೇಯುವುದು ಅವರ ಕುಶಲತೆ. ಇವೇ ಅವರ ಕಥೆಗಳನ್ನು ಇತರ ಕಥೆಗಳಿಂದ ಪ್ರತ್ಯೇಕಿಸಿ ಅನನ್ಯತೆಯ ಮೆರುಗನ್ನು ನೀಡುತ್ತವೆ. ಹೆಚ್ಚಿನ ಎಲ್ಲ ಕಥೆಗಾರರು ವಸ್ತುವನ್ನು ಆಯ್ದುಕೊಂಡಿದ್ದು ನಮ್ಮ ನಡುವಿನ ಸಮಾಜದಿಂದಲೇ. ತಂತ್ರದಲ್ಲಿ ಭಿನ್ನತೆ ಇರಬಹುದು, ಪ್ರತಿಮೆ, ಸಂಕೇತ, ಶೈಲಿಗಳಿಂದ ಅನನ್ಯತೆಯನ್ನು ಸಾಧಿಸಿಕೊಂಡಿರ್ಬೋದು. ಕೆಲವು ಕಥೆಗಳು ಜನಪ್ರಿಯವಾಗಲು ಚಿತ್ತಾಪಹಾರಿ ನಿರೂಪಣೆ, ಪರಿಚಿತ ಪಾತ್ರಗಳು, ಸನ್ನಿವೇಶಗಳು ಕೂಡ ಕಾರಣವಾಗ್ತವೆ. ನೂರಾರು ಸಾವಿರಾರು ಸಂಖ್ಯೆಯ ಕಥೆಗಾರರು ನಮ್ಮ ನಡುವೆ ಇದ್ದಾರೆ, ಕನ್ನಡದಲ್ಲಿದ್ದಾರೆ. ಕಥನ ಕಲೆಯಿಂದಲೇ ಖ್ಯಾತಿಯನ್ನು ಪಡೆದವರು ಇದ್ದಾರೆ. ಎಲ್ಲ ಕಥೆಗಾರರ ನಡುವೆ ನಮ್ಮ ಮಿತ್ರ ವೆಂಕಟರಾಜ್ ಅವರು ಭಿನ್ನರಾಗಿ ನಿಲ್ತಾರೆ. ಮಿತ್ರ ಮೇಡಮ್ ಅವರಿಂದ ಇನ್ನೊಂದಷ್ಟು ಕಥೆಗಳಿಗಾಗಿ, ಕಾದಂಬರಿಗಳಿಗಾಗಿ ನಾವು ಕಾಯ್ತೇವೆ. ನಮಗೆ ಓದಿ ಆನಂದಿಸಲು ಅವಕಾಶ ಮಾಡಿಕೊಡಿ ಅಂತ ಅವರನ್ನು ವಿನಮ್ರತೆಯಿಂದ ಕೇಳಿಕೊಳ್ಳುತ್ತಿದ್ದೇನೆ. ಇದುವರೆಗೂ ನನ್ನ ಈ ಪ್ರಬಂಧ ಮಂಡನೆಯನ್ನು ಕೇಳಿದ ಎಲ್ಲರಿಗೂ ಅನಂತ ವಂದನೆಗಳು, ಧನ್ಯವಾದಗಳು.